ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಕಥಾ ಭಾಗವನ್ನು ಶುರು ಮಾಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮಳೆಯ ಜಿಡಿ ಜಿಡಿ ಶಬ್ದ ಮನೆಯ ಒಳಗೆ ಜೋರಾಗಿ ಕೇಳಿಸ್ತಾನೆ ಇದೆ. ಹಾಗೆ ಹುಳುಗಳು ಗುಯಿಗುಡುವ ಶಬ್ದ, ಬಲಭಾಗದ ಹಳೆಯ ಕಂಬಗಳ ನಡುವೆ ತೇಲಿ ಬರ್ತಾ ಇರುವಂತಹ ಚಳಿಯಾದ ಗಾಳಿ, ಈ ಎಲ್ಲವೂ ಸಹಜವಾಗಿ ಬಿಸಿಯಾದ ಚಹಾವನ್ನು ಎಣಿಸುವಂತಹ ಕ್ಷಣ. ಎಷ್ಟು ಸಲ ಬೇಕಿದ್ರೂ ಕುಡಿದ್ರೂ ಬೇಡ ಅಂತ ಅನಿಸೋದೇ ಇಲ್ಲ ಅಂತಹ ವಾತಾವರಣ. ವರ್ಷ ನಿಧಾನವಾಗಿ ಒದ್ದೆ ಚಪ್ಪಲಿಗಳನ್ನು ಬಿಟ್ಟು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಅಂಗಳವನ್ನು ದಾಟ್ತಾ ಮನೆಯೊಳಗೆ ಕಾಲಿಟ್ಲು. ಕರ್ಣನ ಮೇಲೆ ಸ್ವಲ್ಪ ಕೋಪ ಇದೆ. ಏನಂತೀರಾ? ಆ ರೀತಿ ಹೇಳಿದ್ನಲ್ಲ, ಮನೆ ಕೆಲಸದವ್ರ ಜೊತೆ ಮಾತಾಡಬೇಡ ಅಂತ. ಇವ್ರ ಸ್ಟೇಟಸ್ ಏನು ಕಮ್ಮಿ ಆಗಿಬಿಡುತ್ತಾ? ಮನಸ್ಸಿನಲ್ಲೇ ಗೊಣಗುಳುತ್ತಾ ಬರ್ತಾ ಇದ್ದಾಳೆ. ಅವಳ ಮೈ ಮೇಲೆ ತೆವಳಿದ ಮಳೆಯ ಹನಿಗಳ ಗುರುತುಗಳು. ಅವಳು ಒಳಗೆ ಬಂದಾಗ ಕೆಲಸದವರು ತಂಪಾಡಿಗೆ ತಾವು ಕೆಲಸದಲ್ಲಿ ತೊಡ್ಕೊಂಡಿದ್ರು. ಕರ್ಣ ಕಾಫಿ ಹಾಕಿದಂತಹ ಕಪ್ಪನ್ನು ಕೈಯಲ್ಲಿ ಹಿಡ್ಕೊಂಡು ತಮ್ಮ ಕೊಠಡಿಯಲ್ಲಿ ತಾನೇ ಒಬ್ಬಂಟಿಯಾಗಿ ಕುಳಿತುಕೊಂಡಿದ್ದಾನೆ. ಕೊಠಡಿಯಲ್ಲಿ ಕರ್ಣನ ಕಣ್ಣಿನಲ್ಲಿ ಮಂಕು. ವರ್ಷಾಳ ಮುಖ ಹತ್ತಿರ ಬಂದಾಗಲೂ ಅವಳು ದೂರವೇನೋ ಇದ್ದ ಹಾಗೆ ಅವನಿಗೆ ಅನ್ನಿಸ್ತಾ ಇದೆ. ಯಾಕೋ ಗೊತ್ತಿಲ್ಲ, ಅವನ ಮನಸ್ಸು ಸ್ಥೀಮಿತತೆಯನ್ನು ಕಳ್ಕೊಳ್ತಾ ಇದೆ. ಅವನು ಅವತ್ಯಾವತ್ತೋ ಕೊಟ್ಟ ಪ್ರೀತಿಯ ಸ್ಪರ್ಶ, ಆ ಕಾದಿರುವ ನೋಟ, ಎಲ್ಲವನ್ನೂ ವರ್ಷ ತಿರಸ್ಕರಿಸ್ತಾನೆ ಬಂದಿದ್ಲು. ಮೌನವಾಗಿ, ನಾಚಿಕೆಯಿಂದಲ್ಲ, ಆಸಕ್ತಿ ಇಲ್ಲದೆ. ಏಕೆಂದರೆ ಅವಳದು ಬಲವಂತದ ಮದುವೆ. ಹಾಗಾಗಿ ಅವನು ತುಂಬ ಬಲವಂತ ಮಾಡೋಕ್ಕೆ ಹೋಗಲೇ ಇಲ್ಲ. ಹಾಗಾಗಿ ಅವಾಗವಾಗ ಅವನಲ್ಲಿ ಪ್ರೀತಿ ಹುಟ್ಟಿದಾಗ ಎಚ್ಚರಿಕೆ ಗಂಟೆ ಆಗಿ ಈ ಒಂದೇ ಒಂದು ಸನ್ನಿವೇಶ ಕಣ್ಣು ಮುಂದೆ ಬಂದ್ಬಿಡ್ತಿದ್ದಾಗೆ ಅವನು ತೆಪ್ಪಗೆ ಆಗ್ಬಿಡೋನು. ಕರ್ಣನ ಆಂತರಿಕ ಭಾವನೆ, ಇವಳಿಗೆ ಈ ಮದುವೆ ಕೇವಲ ಒತ್ತಾಯ, ನನಗೆ ಮಾತ್ರ ಪ್ರೀತಿಯ ನಂಟು. ನಾನು ಇವಳ ಕೈ ಹಿಡಿದು ಬದುಕನ್ನು ಕಟ್ಟಿಕೊಳ್ಳೋ ಆಸೆಯಲ್ಲೇನೋ ಇದ್ದೇನೆ. ಇವಳ ಮೌನ ನನ್ನ ಒಳಗೆ ಇರುವ ಆಸೆಗಳನ್ನೆಲ್ಲ ಕೊಲ್ತಾ ಇದೆಯಲ್ಲ. ಯಾಕೆ ಈ ರೀತಿಯಾಗಿ ನನ್ನ ಮೌನದಿಂದಲೇ ಕಟ್ಟಾಗ್ತಿದ್ದಾಳೆ? ಬಾಯ್ಬಿಟ್ಟು ಏನೂ ಹೇಳೋದಿಲ್ವಲ್ಲ. ಈಕೆಗೆ ನನ್ನ ಮೇಲೆ ಪ್ರೀತಿನೇ ಹುಟ್ತಾ ಇಲ್ವಾ? ವರ್ಷ ಆತ್ಮಚಿಂತನೆ ಮಾಡ್ಕೊಳ್ತಿದ್ದಾಳೆ. ಕರ್ಣ ಒಳ್ಳೆಯವನಿರಬಹುದು, ಆದರೆ ಇವನು ನನ್ನ ಒಂದು ದಿನ ಕೂಡ ಮಾತು ಆಡಿಸಿಲ್ಲ. ಈ ಮದುವೆ ನಿನ್ಗೆ ಇಷ್ಟ ಇದೆಯಾ ಅಂತ ಕೇಳಿಲ್ಲ. ಮಳೆ ಗಾಳಿ ತಣ್ಣಗೆ ಬೆರೆತು ಹೋಗಿರುವ ಹೊತ್ತದು. ಬಿಸಿ ಮಸಾಲೆ ಟೀ ಕುಡಿದು ಮುಗಿದಿತ್ತು. ಮನೆಯ ಎದುರುಗಡೆ ಹೂವಿನ ತೋಟ ಮುಗ್ಧವಾಗಿ ಹರಳ್ತಾ ಇವೆ. ಹೂವಿನ ಗಂಧ, ಹಕ್ಕಿಗಳ ಕೂಕಾರ, ತಣ್ಣನೆ ಬೀಸ್ತಿರುವ ಗಾಳಿ. ಗಿಡಗಳ ಕೆಲಸ ಮಾಡ್ತಿದ್ದಾಳೆ ಚೆನ್ನಿ. ತನ್ನದೇ ಆದ ಶೈಲಿಯಲ್ಲಿ ಹಾಡನ್ನು ಗುಣಗುತ್ತಾ ರಾತ್ರಿಯ ಭೋಜನಕ್ಕಾಗಿ ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕು ಅಂತ ಬದನೆ ಗಿಡದಲ್ಲಿದ್ದ ಎಳೆ ಎಳೆ ಕಾಯಿಗಳನ್ನೆಲ್ಲ ಕುಯ್ತಾ ಇದ್ದಾಳೆ. ವರ್ಷ ಬಲವಂತದ ಮದುವೆ ಏನೋ ಆಗಿದ್ದಾಳೆ. ಆ ನೋವಲ್ಲಿದ್ದರೂ ಕೂಡ ಪ್ರಕೃತಿಯ ಈ ಸೌಂದರ್ಯಕ್ಕೆ ಮೋಹಿತಳಾಗ್ತಾಳೆ. ಅವಳು ತೆರೆದ ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದಾಳೆ. ಅದಾಗಲೇ ಕರ್ಣನ ನೋಟ ಅವಳ ಮೇಲೆ ಇದೆ. ಹಸಿರು ಬಣ್ಣದ ಕೆಂಪು ಬಾರ್ಡರಿನ ನಯವಾದ ಸೀರೆಯನ್ನು ತೊಟ್ಟ ವರ್ಷ ಮನೆಯೊಳಗೆ ಕಾಲಿಟ್ಲು. ಆಕೆ ಪೂರ್ತಿ ನೆನೆದಿದ್ದಾಳೆ. ಅವಳ ತಲೆ ಕೂದಲು ಬಿಚ್ಚಿ ಕೆದರು ಹೋಗಿದೆ. ಮುಖದಲ್ಲಿ ಮಳೆಯ ತೇವದ ಮಿನುಗು, ತೇವಗೊಂಡ ಸೀರೆ ಅವಳ ಮೈಯ ಆಕೃತಿಗೆ ಮತ್ತಷ್ಟು ಒಳಪನ್ನು ನೀಡಿದಂತಾಗ್ತಾ ಇತ್ತು. ಕರ್ಣ ಕೋಣೆಯಲ್ಲಿ ಹಾಸಿಗೆ ಮೇಲೆ ಕುಳಿತುಕೊಂಡಿದ್ದ. ಅವನ ಕೈಯಲ್ಲಿ ಒಂದು ಪುಸ್ತಕವಿತ್ತು. ಆದರೆ ಅವನ ಕಣ್ಣುಗಳು ಮಾತ್ರ ಓದ್ತಾ ಇರಲಿಲ್ಲ. ಅವನ ಮನಸ್ಸು ಎಲ್ಲಿದೆ ಎಂದು ಅವನೇ ಅರ್ಥ ಮಾಡಿಕೊಳ್ಳಲಾಗದ ಸ್ಥಿತಿಯಲ್ಲಿ ಇದ್ದುಬಿಟ್ಟಿದ್ದಾನೆ. ಅವನು ಅವಳನ್ನು ನೋಡಿದಾಗ ಅವಳ ನಡುಕದ ನಡು ಬಿರುಕಿನಲ್ಲಿ ತೇವೆಗೊಂಡಂತಹ ಸೀರೆ ಮೈ ಮೇಲೆ ಒತ್ತಿಸಿಕೊಂಡು ಕನ್ನಡಿಯ ಮುಂದೆ ನಿಂತಿದ್ದಾಳೆ. ಈ ದೃಶ್ಯ ಕರ್ಣನಿಗೆ ಕೇವಲ ದೃಶ್ಯವಂತೂ ಆಗೇ ಇರಲಿಲ್ಲ. ಅದು ಪ್ರಣಯದ ಆರಂಭದಂತೆ ಕಾಣ್ತಾ ಇದೆ. ಅವಳು ನಿಜವಾಗಿಯೂ ಒಳ್ಳೆ ಮೀನಕ್ಕೆ ಊರ್ವಶಿ ಥರ ಕಂಗೊಳಿಸ್ತಾ ಇದ್ದಾಳೆ. ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡು ತನ್ನದೇ ಮೇಲೆ ಒಂದು ಹೊಸ ದೃಷ್ಟಿಯನ್ನು ಮೂಡಿಸ್ತಾ ಇದ್ದಾಳೆ. ಹಾಗೆ ನಿಂತ ಅವಳ ಆ ಭಾವ, ಬಿಚ್ಚು ಜಟೆಗಳ ತೇವ, ಇವೆಲ್ಲವೂ ಕರ್ಣನೊಳಗೆ ಪ್ರೀತಿ, ಮೋಹ, ಆಸೆ, ಸಂಕೋಚದ ಭಾವನೆಗಳ ಸೆಲೆಗಳನ್ನು ಮೂಡಿಸ್ತಾ ಇದ್ವು. ಕರ್ಣನ ಮನಸ್ಸಿನಲ್ಲಿ
ಈ ಸೌಂದರ್ಯ ನನ್ನ ಮುಂದೆ ನಿಂತಿರುವಂತಹ ಈ ಹೆಣ್ಣು ನನಗೆ ಪತ್ನಿಯಾಗಿ ಬಂದವಳ, ಇಲ್ಲ ರತಿದೇವಿಯೋ ಅನ್ನುವಂತಹ ಒಂದು ಭಾವ. ಅವನು ಪುಸ್ತಕದ ಪುಟವನ್ನೇನೋ ಅಳ್ಳಾಡಿಸ್ತಾ ಮಗಲಿಸ್ತಾ ಓದಕ್ಕೆ ಆಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಕೆಯಿಂದ ಕಣ್ಣನ್ನು ಕಿತ್ತು ಪುಸ್ತಕದ ಮೇಲೆ ತರೋಕೆ ಆಗ್ತಾ ಇಲ್ಲ. ಅವಳು ತಿರುಗಿ ಅವನತ್ತ ನೋಡುತ್ತಲೇ ನಕಲಿ ನಿರ್ಲಕ್ಷ್ಯವನ್ನು ಮಾಡ್ತಾಳೆ. ಆದರೆ ಕಣ್ಣುಗಳು ಕೇಳ್ತಾವ? ಕಣ್ಣುಗಳಿಗೆ ನಿರ್ಲಕ್ಷ್ಯ ತರಲಾಗದಿದ್ದರಿಂದ ವರ್ಷ ಸೌಮ್ಯವಾಗಿ ಕಿಟಕಿಯ ಪರದೆಯನ್ನು ಹಾಕ್ತೀಯಾ ಪ್ಲೀಸ್ ಅಂತ ಕೇಳ್ತಾಳೆ. ಮಳೆಗಾಲದ ಬೆಳಕು ನನ್ನ ಸೀರೆಯೊಳಗೆ ಬಂದು ಬಿಸಿಯಾದ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಅವನು ಮೆಲ್ಲಗೆ ನಗುತ್ತಾ ತಕ್ಷಣ ಎದ್ದು ಹೋಗಿ ಪರದೆಯನ್ನು ಹಾಕ್ತಾನೆ. ಕರ್ಣ, ಪರದೆ ಹಾಕ್ತೀನಿ, ಆದರೆ ನಿನ್ನ ಸೌಂದರ್ಯಕ್ಕೆ ಯಾವ ಪರದೆಯೂ ಸೀಮಿತವಿಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾನೆ. ಅವನಲ್ಲೇನೋ ಒಂದು ನವಿರಾದ ಭಾವ. ಹಾಗಾಗಿ ವರ್ಷಾಳನ್ನು ಪದೇ ಪದೇ ನೋಡ್ತಾ ನೋಡ್ತಾ ನಗ್ತಾ ಕರ್ಣ ಪರದೆಯನ್ನು ಎಳೆಯುತ್ತಿರುವ ಸಂದರ್ಭದಲ್ಲಿ ಮಂಕಾದ ಕಣ್ಣಿನಿಂದ ನಗ್ತಾ ಇರ್ತಾಳೆ ವರ್ಷ. ಆತನನ್ನು ಕಣ್ಣಲ್ಲಿ ಕಣ್ಣಿಟ್ಟು ದಿಟ್ಟಿಸಿ ನೋಡುವಂತಹ ಧೈರ್ಯವೂ ಆಕೆಯಲ್ಲಿ ಇರಲಿಲ್ಲ. ಅವಳು ಆ ಕ್ಷಣದಲ್ಲೇ ಹೆಜ್ಜೆ ಹಾಕಿದ್ಲು. ಆಕೆ ಬಣ್ಣದ ಹಸಿರು ಬಣ್ಣದ ಸೀರೆಯನ್ನು ಒದ್ದಿದ್ದ ಮಳೆಯ ಕನ್ನಿಕೆಯಂತೆ ತೋರ್ತಾ ಇದ್ಲು. ಜಗತ್ತಿನಲ್ಲಿ ಎಲ್ಲವನ್ನ ನಿಲ್ಲಿಸಿ ಇವಳನ್ನು ಮಾತ್ರ ನೋಡಬೇಕೆನಿಸುವಂತಹ ಸೌಂದರ್ಯ ಅವಳಲ್ಲಿ ಅಡಗಿತ್ತು. ಸೌಂದರ್ಯದ ದೇವತೆಯಾಗಿದ್ಲು ವರ್ಷ. ಕರ್ಣ ಹಾಸಿಗೆಯ ಮೇಲೆ ಪುಸ್ತಕ ಹಿಡಿದು ಕುಳಿತಿದ್ದ. ಆದರೆ ಆತ ಈಗ ಓದುವುದಿಲ್ಲ. ಅವನ ಕಣ್ಣುಗಳು ಇವಳ ಪ್ರತಿ ನಡಿಗೆಯ ಮೇಲೆ ಇದ್ವು. ಅವನ ಮನಸ್ಸು ಎದ್ದು ನಿಂತಿತ್ತು. ಅವನ ಒಳಗಡೆ ಏನೋ ಜ್ವಾಲೆ ಹೊತ್ತುಕೊಂಡಿತ್ತು. ಅದು ಅವನಲ್ಲಿದ್ದ ಪ್ರೇಮ, ಆಸೆ, ಅದು ಪ್ರೀತಿ, ತುಂಟ ಪ್ರೀತಿ, ಆಸೆಗಳಿಂದ ಕಾಡಿದಂತಹ ಪ್ರೀತಿಯಾಗಿತ್ತು. ಅವಳು ಕನ್ನಡಿಯ ಮುಂದೆ ನಿಂತಿದ್ದಾಳೆ. ಕೂದಲನ್ನು ಆರಿಸ್ತಾ ಒಣಗಿಸ್ತಾ ಇದ್ದಾಳೆ. ತನ್ನನ್ನು ತಾನೇ ನೋಡುತ್ತಾ ನಗ್ತಾ ಇದ್ದಾಳೆ. ಅವಳ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು ಬರ್ತಾ ಇರಬಹುದು. ಆ ಕ್ಷಣದಲ್ಲೇ ಕರ್ಣನೊಳಗೆ ಏನೋ ವಿಚಿತ್ರವಾದ ಭಾವನೆ ಅವಳನ್ನು ಕೆರಳಿಸ್ತಾ ಇದೆ. ಅವಳು ನನ್ನ ಹೆಂಡತಿ. ನಿಜವಾಗಿಯೂ ಈಗ ಅವಳು ನನ್ನವಳು. ಅವಳ ಮೇಲೆ ನನಗೆ ಎಲ್ಲ ರೀತಿಯ ಹಕ್ಕು ಬಾಧ್ಯತೆ ಇದೆ. ಇಬ್ಬರು ಒಟ್ಟಾಗಿ ಬದುಕಲಿ, ಖುಷಿಯಾಗಿರಲಿ ಅಂತ ಅಲ್ವಾ ಹಿರಿಯರು ನಮ್ಮಿಬ್ಬರನ್ನ ಮದುವೆ ಅಂತ ಮಾಡಿದ್ದು, ಇಲ್ಲಿಗೆ ಕಳಿಸಿದ್ದು. ಅವನಲ್ಲಿ ಇಲ್ಲ ಸಲ್ಲದ ಯೋಚನೆಗಳು, ಧೈರ್ಯ, ಬಂಡಧೈರ್ಯ ಮೂಡಿತು. ಬೆಡ್ರೂಮ್ನಲ್ಲಿ ಮೌನವಾಗಿ ಇದ್ಲು. ವರ್ಷ ನಡುಗುತ್ತಿರುವಂತೆ ಮೊಬ್ಬಾಗಿ ನಿಂತಿದ್ಲು. ಕರ್ಣ ಅವಳ ಹತ್ತಿರ ಹೋದ. ಅವಳ ಕೈಯನ್ನು ಹಿಡಿದಿದ್ದ. ಅವಳ ಕಣ್ಣುಗಳಲ್ಲಿ ಆಶ್ಚರ್ಯ, ಸಂಕೋಚ ಮತ್ತು ತುಸು ಭಯ ಕೂಡ ಕಾಡ್ತಾ ಇದೆ. ಆದರೆ ಇವನ ಸ್ಪರ್ಶದಲ್ಲಿ ಏನೋ ಒಂದು ರೀತಿಯ ಭರವಸೆ. ಕರ್ಣ, ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯ ಅಲ್ವಾ? ಅವಳು ನಿಧಾನಗತಿಯಲ್ಲಿ ಕೇಳಿದ್ಲು. ಕರ್ಣ ಮೌನವಾಗಿ, ವರ್ಷ, ನಾನು ನಿನ್ನೊಳಗೆ ಬೀಳ್ತಾ ಇದ್ದೀನಿ ವರ್ಷ. ಅವನು ಅವಳ ತಲೆ ಮೇಲೆ ಕೈ ಇಟ್ಟ. ಮೌನವಾದ ಪ್ರಣಯ. ಕರ್ಣ ತನ್ನನ್ನು ಆಕೆಯ ಹತ್ತಿರ ಕೊಂಡೊಯ್ದಿದ್ದ. ಅವರಿಬ್ಬರ ನಡುವೆ ಇದ್ದಂತಹ ಸ್ಪೇಸ್ ಕಮ್ಮಿ ಆಗ್ತಾ ಇತ್ತು. ಆದರೆ ಇದು ಆಸೆ ಅಲ್ಲ, ಅದು ಅನುಮತಿಯ ಶ್ರದ್ಧಾ. ಅವಳು ತನ್ನ ಕಣ್ಣನ್ನು ಮುಚ್ಚಿದ್ದಾಳೆ. ಅವಳ ನಡುವೆ ಎದ್ದ ಹೊಸ ಪ್ರೀತಿ ನಡುರಾತ್ರಿ ಮೌನದಂತೆ ಅಪ್ಪಳಿಸ್ತು. ಚಂದದ ಸಂವೇದನೆಯ ಪ್ರಾರಂಭವಾಗ್ತಾ ಇದೆ. ಅವನು ಅವಳನ್ನು ಮೃದುವಾಗಿ ಬೆಚ್ಚಗಿನ ಹಾಸಿಗೆಯತ್ತ ಕರೆದೊಯ್ತಾ ಇದ್ದಾನೆ. ಅವನ ತಾಳ ಮೇಳ, ಅವಳ ನಗು, ಅವರಿಬ್ಬರ ಉಸಿರಾಟದ ನಾದ, ಅದು ಮೊದಲ ರಾತ್ರಿ ಖಂಡಿತ ಅಲ್ಲ, ಆದರೆ ಪ್ರೀತಿಯ ಮೊದಲ ಸಮ್ಮತಿ. ಆ ಕ್ಷಣದಲ್ಲಿ ಕರ್ಣಾಗೆ ಕಿವಿಗೆ ಶಬ್ದವಾಗುತ್ತೆ. ಮಳೆ ಇನ್ನೂ ಜೋರಾಗಿ ರಪರಪರಪ ಅಂತ ಬೀಳ್ತಾ ಇದೆ. ಹುಳುಗಳ ಶಬ್ದ ಕೇಳಿಸ್ತಾ ಇದೆ. ಅವನ ಕೈಯಲ್ಲಿ ಪುಸ್ತಕ ಏನೋ ಇದ್ದ ಹಾಗೆ ಇದೆ. ಆದರೆ ಹೃದಯದಲ್ಲಿ ಚಿರಾಂತನ ಪ್ರೇಮಗಾಥೆ ಬರೆದಿತ್ತು. ಅವನು ತಿರುಗಿ ಕನ್ನಡಿಯ ಕಡೆ ನೋಡ್ತಾನೆ. ಅವಳು ಅಲ್ಲಿ ನಿಂತಿದ್ದಾಳೆ. ನಿಜವಾಗಿಯೂ ನೀನು ನನ್ನ ಕನಸಿನ ರತಿ ಅಲ್ಲ, ನನ್ನ ನಿಜವಾದ ಪ್ರೀತಿಯ ಪತ್ನಿ, ನನ್ನವಳು, ನನ್ನ ಸ್ವಂತದ ಹುಡುಗಿ ಅಂತ ಭಾವಿಸ್ತಾನೆ. ಯಾಕೋ ಗೊತ್ತಿಲ್ಲ, ಮನಸ್ಸಿನಲ್ಲಿ ಅತಿಯಾದ ಆಸೆ, ಮೋಹ ತನ್ನ ಪ್ರೀತಿಯ ಮಡದಿ ವರ್ಷಾಳ ಮೇಲೆ ಆವರಿಸುತ್ತೆ.
ನಾನು ನಿನ್ನ ಪ್ರೀತಿಗೆ ಅರ್ಹನಾಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಂತ ತನ್ನ ಮನಸ್ಸಿನಲ್ಲೇ ಆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇರ್ತಾನೆ ಕರ್ಣ. ನಿಜವಾಗಿಯೂ ಇದು ಕರ್ಣನ ಕನಸಾಗಿತ್ತು. ಆದರೆ ಈ ಕನಸನ್ನು ನಿಜವಾಗಿಸುವಂಥ ಇಚ್ಛೆ ಅವನಲ್ಲಿ ಹುಟ್ಟಿತ್ತು. ಈ ಹಗಲುಗನಸು ಕೇವಲ ಆಸೆ ಖಂಡಿತ ಅಲ್ಲ, ಅದು ಆತ್ಮದ ಪ್ರೇಮ. ವರ್ಷ ಈಗಾಗಲೇ ಅವನ ಹೃದಯದ ಅರಸಿಯಾಗಿ ಬಿಟ್ಟಿದ್ಲು. ಆದರೆ ವರ್ಷಾಳ ಮನಸ್ಸಿನಲ್ಲಿ ಮಾತ್ರ ಕರ್ಣನಿಗೆ ಇನ್ನೂ ಜಾಗ ಸಿಕ್ಕಿರಲಿಲ್ಲ. ಅವಳ ಅರಿವಿಲ್ಲದೆ ಮನೆ ತುಂಬ ನಿಶ್ಶಬ್ದ. ಹೊರಗೆ ಬೀಳುತ್ತಿರುವ ಜಿಡಿಜಿಡಿ ಮಳೆ, ತಂಪು ಗಾಳಿಯ ತುಂಟು ತುದಲಾಟ, ವಾತಾವರಣದಲ್ಲಿ ಪ್ರೇಮದ ಸ್ಪರ್ಶ ಇತ್ತು. ಪ್ರಕೃತಿ ಕೂಡ ಇವರಿಬ್ಬರ ಒಂದು ಪ್ರೇಮಕ್ಕೆ ಸಹಕಾರ ನೀಡ್ತಾ ಇತ್ತು. ಕರ್ಣ ತಮ್ಮ ಕೋಣೆಯಲ್ಲಿ ಒಂದು ಹಸಿರು ಹಾಸಿಗೆ ಮೇಲೆ ಹತ್ತಿರವಾಗಿ ಕುಳಿತುಕೊಂಡ. ಚಹಾ ಕುಡಿದು ದೇಹ ಏನೋ ಬಿಸಿ ಬಿಸಿಯಾಗಿ ಅನ್ನಿಸ್ತಾ ಇದೆ, ಆದರೆ ಮನಸ್ಸು ಮಾತ್ರ ಚಳಿಯಿಂದ ನರಳುತ್ತಾ ಇದೆ, ನಡುಗ್ತಾ ಇದೆ. ಅವಳ ಕಡೆ ನೋಡಿದ ವರ್ಷ ತನ್ನ ಬಟ್ಟೆ ಬದಲಾಯಿಸೋಕೆ ಅಂತ ಹೇಳಿಬಿಟ್ಟು ಬಾತ್ರೂಮ್ಗೆ ಹೋಗ್ತಾಳೆ. ಕೆಲವು ನಿಮಿಷಗಳಲ್ಲಿ ಹೊರ ಕೂಡ ಬರ್ತಾಳೆ. ಒಂದು ಸುಲಭವಾದ ನೈಟಿ ಬಟ್ಟೆಯಲ್ಲಿ, ನೈಟ್ ಡ್ರೆಸ್ಸಲ್ಲಿ. ಕೂದಲು ಇನ್ನೂ ಅರ್ಧಂಬರ್ಧ ಒದ್ದೆಯಾಗೇ ಇದೆ, ಇನ್ನೂ ತೇವವಾಗೇ ಇದೆ. ಕೈಯಲ್ಲಿ ಒಡೆದುಕೊಳ್ಳುತ್ತಾ ಟವಲ್ನಲ್ಲಿ ಹೊರಿಸ್ತಾ ಉದುರುತ್ತಾ ಇದ್ದಾಳೆ. ಅವಳ ಎದೆ ಮೇಲೆ ಒದ್ದೆ ಕೂದಲು ಹರಡಿಕೊಂಡಿದೆ. ಚಳಿಯಿಂದ ಅವಳ ಕೈ ನಡುಗ್ತಾ ಇದೆ. ಅವಳ ಮೊನಚಾದ ಮೂಗು ಕೆಂಪಾಗ್ಬಿಟ್ಟಿದೆ. ಕರ್ಣ, ನೀನು ಸ್ವಲ್ಪ ಹೊತ್ತಾದರೂ ಕೂತ್ಕೋಬಾರ್ದ ಅಂತ ಕರೀತಾನೆ. ಹಾಗೆ ಟೀ ಕುಡಿಬಹುದಲ್ವಾ, ಸ್ವಲ್ಪ ಚಳಿ ಕಮ್ಮಿ ಆಗತ್ತೆ. ವರ್ಷ, ಹಾಂ, ಸ್ವಲ್ಪ ನಡಕ್ತಾ ಇದ್ದೀನಿ. ಅವಳು ಬೆಡ್ನ ಮತ್ತೊಂದು ತುದಿಯಲ್ಲಿ ಕುಳಿತುಕೊಳ್ತಾಳೆ ಬಹಳ ಸಂಕೋಚದಿಂದ. ಒಬ್ಬರ ಕೈ ಇನ್ನೊಬ್ಬರ ಕೈಗೆ ತಾಕ್ತಾ ಇರುವಂತಹ ಕ್ಷಣ ಅದು. ಅದೇ ಕ್ಷಣ ಸ್ನೇಹದ ಎಳೆಯಿಂದ ಹಿಡಿದು ಪ್ರೇಮದ ತಿರುವಿಗೆ ಹಿಡಿದಿದೆ. ಚಳಿಯ ಮಧ್ಯೆ ಎರಡು ಹೃದಯಗಳು ಬಿಸಿಗಾಗಿ ಕೈ ಚಾಚ್ತವೆ. ಕರ್ಣ ಅವಳ ಕಡೆ ತಿರುಗ್ದ. ನೀನು ಹತ್ರ ಬಂದರೆ ನಿನಗೂ ಚೆನ್ನಾಗಿರುತ್ತೆ, ನನಗೂ ಕೂಡ ಅಂತ ಹೇಳ್ತಾನೆ. ಇವರಿಬ್ಬರ ಮಾತಿನ ಒಂದು ರಭಸ ಎಷ್ಟು ದೂರ ಹೋಗುತ್ತೆ ಅಂತ ಅಂದರೆ, ಇವರಿಬ್ಬರು ಏನು ಮಾತಾಡ್ತಿದ್ದೀರಿ ಅನ್ನೋ ಪರಿಜ್ಞಾನವೇ ಇಲ್ಲದ ಹಾಗೆ ಇಬ್ಬರು ವರ್ತಿಸ್ತಿರ್ತಾರೆ. ಕರ್ಣ ಮೃದು ಸ್ವರದಲ್ಲಿ, ನನಗೂ ನಿನ್ನಷ್ಟೇ, ಆದರೆ ಪ್ರೀತಿ ಅನ್ನೋದು ಗೊತ್ತು, ತಾಳ್ಮೆನೂ ಗೊತ್ತು. ನಿನ್ನ ಎದೆಯಲ್ಲಿ ನಿನ್ನ ಮನಸ್ಸು ಕೇಳಿದಾಗ ಮಾತ್ರ ನಾನು ಮುನ್ನಡೆತೇನೆ. ನಾನು ನಿನ್ನ ತುಂಬ ಪ್ರೀತಿಸ್ತೇನೆ ವರ್ಷ ಅಂತ ಹೇಳ್ತಾನೆ. ಅವಳು ತಲೆ ಬಾಗಿಸಿ ಕುಳಿತು ಬಿಡ್ತಾಳೆ. ಅವಳಲ್ಲೇನೋ ನಾಚಿಕೆ ಮನೆ ಮಾಡಿತ್ತು. ಅವಳ ಕಾಲು ಬೆರಳುಗಳು ರಂಗೋಲಿಯನ್ನು ಬಿಡ್ತಿದ್ವು. ಆ ಕ್ಷಣ ಯಾವುದೇ ಜೋರುತನವಿಲ್ಲ, ಯಾವುದೇ ಒತ್ತಡ ಇಲ್ಲ. ಒಂದು ಸ್ಪರ್ಶ, ಒಂದು ಸಮ್ಮತಿ. ಅವಳು ಮೆಲ್ಲನೆ ಅವನ ಹತ್ತಿರ ಕೂರಿದ್ಲು. ಅವನು ತನ್ನ ತಬ್ಬಳಿಕೆಗೆ ಆಕೆಯನ್ನು ಕರೆದುಕೊಳ್ತಾನೆ. ಅವರು ಇಬ್ಬರು ಕೂಡ ಚಳಿಯಲ್ಲಿ ತಣ್ಣನೆಯ ಹಾಸಿಗೆ ಮೇಲೆ ಬೆಚ್ಚಿನ ಉಸಿರಾಟದಲ್ಲಿ ತೀವ್ರವಾಗಿದ್ದರೂ ಕೂಡ ಪ್ರೀತಿಯಲ್ಲಿ ಇಬ್ಬರು ಕೂಡ ಬೆರೆತು ಹೋಗ್ತಾರೆ. ಬಹುಶಃ ಇದೆಲ್ಲವೂ ವರ್ಷಾಳಿಗೆ ಅರಿವಿಗೆ ಬಂದರೆ ಅಲ್ಲಿ ಪ್ರವಾಹವಾಗುವುದೋ, ಸುನಾಮಿ ಹೇಳುವುದೋ ಅಥವಾ ಭೂಕಂಪ ಆಗುವುದೋ ಗೊತ್ತಿಲ್ಲ. ಅವನ ಎದೆ ಮೇಲೆ ಆಕೆಯ ತಲೆಯನ್ನು ಇರಿಸಿಕೊಂಡಿದ್ದಾಳೆ. ಮಳೆ ಇನ್ನೂ ಬೀಳ್ತಾ ಇದ್ರೂ ಒಳಗಡೆ ಹೊಸ ಪ್ರೀತಿಯ ಹೂವೊಂದು ಹರಳ್ತಾ ಇದೆ. ಅಂದು ರಾತ್ರಿ ಇಬ್ಬರು ಏನು ಆಡದೆ, ಏನು ಅಂದರೆ ಅವರು ಇಬ್ಬರು ಒಬ್ಬೊಬ್ಬರಾಗಿ ಅರ್ಥ ಮಾಡ್ಕೊಳ್ತಾರೆ. ಬೆಡ್ರೂಮ್ನೊಳಗೆ ಒಂದು ಹಸಿರು ಲ್ಯಾಂಪಿನ ಮೃದುವಾದ ಬೆಳಕು ಎಲ್ಲ ಕಡೆ ಕೂಡ ಆವರಿಸಿದೆ. ಹಾಸಿಗೆ ಮೇಲೆ ಬೆಚ್ಚಗೆ ಪಕ್ಕದಲ್ಲಿ ವರ್ಷ ಮತ್ತು ಕರ್ಣ ಪ್ರೇಮದ ಉಸಿರಾಟದಲ್ಲಿ ತೀವ್ರವಾಗಿ ಬೆರೆತು ಹೋಗಿದ್ದಾರೆ. ಕರ್ಣನ ಬೆರಳ ತುದಿಗಳು ವರ್ಷಾಳ ಕೂದಲನ್ನು ಸೂಸ್ತಾ ಇದ್ದಾವೆ. ಹಾಗೆ ವರ್ಷಾಳ ತಲೆಯನ್ನು ನೇವರಿಸ್ತಾ ಇದ್ದಾನೆ. ಇಬ್ಬರು ಕೂಡ ಶಬ್ದವಿಲ್ಲದ ಮಾತುಗಳ ಆಡ್ತಿದ್ದಾರೆ. ಅವರಿಬ್ಬರ ನಡುವೆ ಏನೇನೋ ನಡೆದು ಹೋಗಿದೆ. ಈಗಲೇ ಹೋ ದೇವರೇ, ದ್ವಾರ ತೆರೆದಂತಹ ಶಬ್ದ. ಯಜಮಾನ್ರೇ, ಇನ್ನೂ ಊಟಕ್ಕೆ ಬರಲಿಲ್ವಲ್ಲ? ಅಮ್ಮ. ಚೆನ್ನಿ, ಹಳ್ಳಿ ಮನೆಯ ಕೆಲಸದವಳು, ಯಾವ ನಿರೀಕ್ಷೆಯೂ ಇಲ್ಲದೆ ಕೋಣೆಯ ಒಳಗೆ ಬಂದೇ ಬಿಟ್ಲು ಗೂಳಿಯ ಹಾಗೆ. ತಕ್ಷಣ ವರ್ಷ ಗಾಬರಿಯಿಂದ ಕರ್ಣನನ್ನು ಬಿಟ್ಟು ಮೇಲೆ ಎದ್ದುಬಿಟ್ಲು. ಅವಳ ಮುಖ ಕೆಂಪು ಕೆಂಪಾಗಿ ಹೋಗಿತ್ತು. ಅವನು ಕೂಡ ಹಾಸಿಗೆ ಮೇಲೆ ಮುಜುಗರದಿಂದ ಕುಳಿತುಕೊಂಡ್ಬಿಟ್ಟ. ಚೆನ್ನಿ ಕಣ್ಣೆದುರೇ ಕಾಣಿಸಿದಂತಹ ಈ ದೃಶ್ಯವನ್ನು ನೋಡಿ ಲಜ್ಜೆಯಿಂದ ತಲೆಯನ್ನು ತಗ್ಗಿಸಿದ್ಲು. ಮನ್ನಿಸಿ ಯಜಮಾನ್ರೆ, ನಾನು ಊಟಕ್ಕೆ ಕರೆಯೋಕೆ ಅಂತ ಹೇಳಿಬಿಟ್ಟು ಬಂದೆ. ದಯವಿಟ್ಟು ಊಟಕ್ಕೆ ಬನ್ನಿ ಅಮ್ಮೋರೆ ಅಂತ ಹೇಳಿದ್ದೇ ತಡ ತಲೆ ಬಗ್ಗಿಸಿಕೊಂಡು ಹೊರಗೆ ಹೊರಟೇ ಬಿಟ್ಲು.
ಚೆನ್ನಿ ಇವರಿಬ್ಬರಿಗೆ ಹೇಗೆ ಹೊರಗೆ ಮುಖ ತೋರಿಸಬೇಕು ಎನ್ನುವಂತಹ ಸಂಕೋಚ. 10 ನಿಮಿಷಗಳ ಕಾಲ ರೂಮಿನಲ್ಲೇ ಕುಳಿತುಕೊಂಡು ಸುಧಾರಿಸ್ಕೊಂಡು ಇಬ್ಬರು ಕೂಡ ಹೊರಟರು. ಇವರಿಬ್ಬರ ನಡುವೆ ಯಾವುದೇ ರೀತಿಯ ಮಾತುಕತೆಗಳಿಲ್ಲ. ಏಕೆಂದರೆ ಇಬ್ಬರಿಗೂ ಮುಜುಗರ. ತಾವು ಏನು ಮಾಡಿದ್ವಿ, ಎಲ್ಲವನ್ನ ಮರೆತು, ಇಡೀ ಪ್ರಪಂಚವನ್ನು ಮರೆತು ತಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದೀವಿ ಅನ್ನೋ ಒಂದು ಮನಸ್ಥಿತಿ ಅವರಿಬ್ಬರಿಗೂ. ಜೇನು ಬಣ್ಣದ ಲೈಟಿಂಗು, ಕೆಳ ಮಹಡಿಯಲ್ಲಿರುವ ಹಳ್ಳಿ ಶೈಲಿಯಲ್ಲಿರುವಂತಹ ಒಂದು ಕೊಠಡಿ, ದೊಡ್ಡ ತಟ್ಟೆ, ಟೇಬಲ್ಲು. ಕರ್ಣ ಮತ್ತು ವರ್ಷ ಇಬ್ಬರು ಕೂಡ ಮಾತಿಲ್ಲದೆ ಕೆಳಗೆ ಇಳಿದ್ಬಿಟ್ಟು ಬಂದು ಕೂತಿದ್ದಾರೆ. ಅವರು ತಿನ್ನುತ್ತಿರುವ ತಟ್ಟೆಯಲ್ಲಿ ಬಿಸಿ ಬಿಸಿಯಾದ ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ, ಹುಳಿ ಸಾರು, ಎಳ್ಳು, ಬೆಲ್ಲ, ಕೊಬ್ಬರಿ ತುರಿಯ ಉಪ್ಪಿನಕಾಯಿ, ಮುದುಡಿದ ಬಾಯಿಗೆ ತಂಪು ತರುವಂತಹ ಮಾವಿನ ಹಣ್ಣು ಪಾಯಸ. ವಿಧ ವಿಧವಾದ ಭೋಜನ ಮೊದಲನೇ ದಿನ ತಯಾರಾಗಿದೆ. ಚೆನ್ನಿ ಅತ್ತ ನೋಡಿ ಮಸುಕಾಗಿ ನಗ್ತಾಳೆ. ಇವತ್ತು ಹುಳಿ ಸ್ವಲ್ಪ ಜಾಸ್ತಿ ಆಗಿದೆ ಮಾರಾಯರೆ, ಕ್ಷಮಿಸಿ, ಆದರೆ ಪಾಯಸ ಚೆನ್ನಾಗಿದೆ ಯಜಮಾನ್ರೆ ಅಂತ ಹೇಳ್ತಾಳೆ. ವರ್ಷ ತಟ್ಟೆಗೆ ತಲೆ ಬಾಗ್ದಾಗ ಅವಳ ಕಣ್ಣು ಕರ್ಣನನ್ನು ಹುಡುಕ್ತಾ ಇದೆ. ಆ ಕಣ್ಣಲ್ಲಿ ಹೊಸ ಭಾವನೆ, ಭಯ, ನಾಚಿಕೆ ಜೊತೆಗೆ ಒಂದು ನಗುವಿನ ಮೊಳಕೆ ಕೂಡ ಬಂದಿತ್ತು. ಅದೇಕೆ ಗೊತ್ತಿಲ್ಲ, ಕರ್ಣ ಯಾವತ್ತೂ ಕೂಡ ಯಾರಿಗೂ ಕಾಂಪ್ಲಿಮೆಂಟ್ ಕೊಟ್ಟವನಲ್ಲ. ಊಟ ಚೆನ್ನಾಗಿದೆ ಚೆನ್ನಿ ಅಂತ ಹೇಳ್ತಾನೆ. ವರ್ಷ ಸುಮ್ಮನೆ ನಗ್ತಾಳೆ. ಅವರ ನೋಟ ಒಂದೇ ಸಮಯದಲ್ಲಿ ತಪ್ಪುತ್ತದೆ. ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ದೀರ್ಘವಾಗಿ ನೋಡೋಕೆ ಶುರು ಮಾಡ್ತಾರೆ. ಆ ನೋಟದಲ್ಲಿ ನಾಚಿಕೆ ಇತ್ತು, ಪ್ರೀತಿ ಇತ್ತು. ಆಲ್ ಇಸ್ ಅ ಜೆಂಟಲ್ ಗ್ಲೋಯಿಂಗ್ ಸೈಲೆನ್ಸ್. ಇವರಿಬ್ಬರ ನಡುವೆ ಪ್ರೀತಿಯ ಹೂ ಅರಳುವುದಾ ನೋಡೋಣ. ಮುಂದಿನ ಭಾಗದಲ್ಲಿ ವರ್ಷ ಮತ್ತು ಕರ್ಣ ಸತಿಪತಿಗಳಾಗಿ ಮುಂದುವರಿತಾರೋ ಇಲ್ಲ ಇವರಿಬ್ಬರ ಕೋಳಿ ಜಗಳ ಮುಂದುವರಿಯೋದೋ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ಯಾವುದೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ಮೊದಲು ತಲುಪುತ್ತೆ. ನೀವೇ ಮೊದಲು ಕಥೆಯನ್ನು ನೋಡಬಹುದಾಗಿರುತ್ತೆ. ನಮಸ್ಕಾರ.